ರಾಜ್ಯಪಾಲರಿಗೆ ಬಿಜೆಪಿ ನಾಯಕರಿಂದ ದೂರು ಸಲ್ಲಿಕೆ. ಪಾಕ್ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ದೂರು ಸರ್ಕಾರ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡಲಾಗಿದ್ದು, ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಸರ್ಕಾರ ವಜಾಗೊಳಿಸಬೇಕು, ದೇಶದ್ರೋಹಿ ಸರ್ಕಾರ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿ ಪಾದಯಾತ್ರೆ ಕೂಡ ನಡೆಸಿ ಇದೀಗ ರಾಜ್ಯಪಾಲರಿಗೆ ದೂರು ಸಲ್ಲಿಕೆಯಾಗಿದೆ. ಪಾಕ್ ಪರ ಘೋಷಣೆ ಕೂಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ದೂರನ್ನ ನೀಡಲಾಗಿರೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆ ಕೇಳಿಬಂದಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಒಂದು ಕಡೆ ನಾಸಿರ್ ಹುಸೇನ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ಅಮಾನತುಗೊಳಿಸಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದೆ ಬಿಜೆಪಿ, ಒತ್ತಾಯ ಮಾಡ್ತಾ ಇದೆ. ಅದರ ಜೊತೆಗೆ ಈ ಸರ್ಕಾರವನ್ನೇ ವಜಾಗೊಳಿಸಬೇಕು ಅಂತ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿರೋದು. ಪಾದಯಾತ್ರೆಯಲ್ಲಿ ಬಂದಂತಹ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರುವಂತಹ ದೃಶ್ಯ. ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರನ್ನು ನೀಡಲಾಗಿದೆ. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೇಳಿಬಂತು ಅನ್ನುವಂತಹ ಆರೋಪ ಕೇಳಿಬಂದ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಹೋರಾಟ, ಸಾಕಷ್ಟು ಆರೋಪ ಪ್ರತ್ಯಾರೋಪ, ಹೇಳಿಕೆ ಪ್ರತಿ ಹೇಳಿಕೆಗಳು, ಧರಣಿ, ಪ್ರತಿಭಟನೆ, ಮುತ್ತಿಗೆ ಎಲ್ಲವೂ ಕೂಡ ನಡೀತಾ ನಾವು ಗಮನಿಸಿದ್ವಿ. ನಿನ್ನೆ ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಬಿಜೆಪಿ ಕಾರ್ಯಕರ್ತರು, ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಸದನದಲ್ಲೂ ಕೂಡ ಈ ವಿಚಾರ ಭಾರಿ ಸದ್ದು ಮಾಡಿತ್ತು. ಇದೀಗ ಇವತ್ತು ಬಿಜೆಪಿ ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು, ರಾಜಕೀಯವಾಗಿ ಕೂಡ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ. ಈ ಮೂಲಕ ಪಾದಯಾತ್ರೆ ನಡೆಸಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಅಂತ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಕಡೆಯಿಂದ. ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ದೂರು ಸಲ್ಲಿಕೆ ಮಾಡಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇದ್ವಿ. ಘೋಷಣೆ ಯಾರು ಮಾಡಿದಾರೋ ಅವರ ಬಂಧನ ಆಗಬೇಕು, ಜೊತೆಗೆ ಇಂಥವರಿಗೆ ಸಪೋರ್ಟ್ ಮಾಡುವಂತಹ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿರೋದು. ಬಿಜೆಪಿ ನಾಯಕರೆಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆದಿರೋದು. ಈ ಸಂದರ್ಭ ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಅವರನ್ನು ಪೋಷಿಸುವಂತಹ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಸದನದಲ್ಲೂ ಕೂಡ ಈ ವಿಚಾರ ಭಾರೀ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇನ್ನು ಇನ್ನೊಂದು ಕಡೆ ಈ ವಿಚಾರವನ್ನು FSL ಕಳಿಸಿದ್ದೀವಿ, ಮಾಹಿತಿ ಬರಬೇಕಷ್ಟೇ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಇದನ್ನು ಇಷ್ಟು ತಡವಾಗಿ ಯಾಕೆ ಮುಂದುವರಿಸಬೇಕು ಅನ್ನುವಂಥದ್ದು ಕೂಡ ಬಿಜೆಪಿ ನಾಯಕರ ಪ್ರಶ್ನೆ. ತೇಜಸ್ವಿನಿ ಅವರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯ, ರಾಜಭವನದಿಂದ ದೂರನ್ನು ಕೊಟ್ಟು ಅಲ್ಲಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ಮತ್ತೆ ರಾಜ್ಯಪಾಲರಿಗೆ ದೂರು ಕೊಡುವಂತಹ ಕೆಲಸ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಇದ್ದಾರೆ, ಅರವಿಂದ್ ಬೆಲ್ಲದ್ ಅವರು ಕೂಡ ಇದ್ದಾರೆ, ಆರ್ ಅಶೋಕ್ ಅವರು ಕೂಡ ಇದ್ದಾರೆ, ಮುನಿರತ್ನ ಅವರನ್ನು ಕೂಡ ಗಮನಿಸಬಹುದು ದೃಶ್ಯದಲ್ಲಿ ನಾವು. ತೇಜಸ್ವಿನಿ ಅವರು ಕೂಡ ಬಂದಿದ್ರು. ಇನ್ನೂ ಹಲವು ನಾಯಕರು ಈ ಸಂದರ್ಭ ಒಟ್ಟಿಗೆ ತೆರಳಿ ದೂರನ್ನ ಸಲ್ಲಿಸಿದ್ದಾರೆ. ಮನವಿಯಲ್ಲ, ಇದು ದೂರಿದು. ಸರ್ಕಾರದ ವಿರುದ್ಧ ದೂರು, ಸರ್ಕಾರವನ್ನು ವಜಾಗೊಳಿಸಬೇಕು ಅನ್ನುವಂತಹ ಮನವಿ ರಾಜ್ಯಪಾಲರಲ್ಲಿ. ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ದೂರು ಸಲ್ಲಿಸಿ ನಂತರ ಅಲ್ಲಿಂದ ವಾಪಸ್ ಬರ್ತಾ ಇರುವಂತಹ ದೃಶ್ಯ. ಪಾಕ್ ಪರ ಘೋಷಣೆ ಕೂಗಿದವರ ಬಂಧನ ಆಗಬೇಕು, ಜೊತೆಗೆ ಸರ್ಕಾರ ಇದನ್ನ ಪೋಷಿಸ್ತಾ ಇದೆ, ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಒಂದು ಮೆಮೊರಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೀರಿ. ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ 12 ಗಂಟೆ ಒಳಗಡೆ. ಬಟ್ ಅವಾಗ ಬರೋಕ್ಕಾಗಲಿಲ್ಲ ನಮ್ಮ ಕೈಲಿ. ಅದಕ್ಕೆ ಗವರ್ನರ್ ಜೊತೆ ನಿನ್ನೆನೇ ಮೆಮೊರಂಡಮ್ ಕಳಿಸಿದ್ರಿ, ಇವತ್ತು ಮೆಮೊರಂಡಮ್ ಕೊಟ್ಟಿದ್ರಿ. ಅವರು ಸಂಜೆ 8 ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ. ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಯಾರ್ಯಾರು ಇದ್ದಾರೆ ಬೆಂಗಳೂರಲ್ಲಿ 7:15 ಅಷ್ಟೊತ್ತಿಗೆ ಮತ್ತೆ ಗವರ್ನರನ್ನು ಭೇಟಿ ಮಾಡಿದ್ದೀನಿ. ನಾನು ಗವರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ. ಈಗ ನಮ್ಮದು ಒಂದೇ ಒಂದು, ಈ ದೇಶ ಉಳಿಬೇಕು, ಭಾರತ ಮಾತೆ ಗೌರವದಿಂದ ಇರಬೇಕು. ಕರ್ನಾಟಕದಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟೀಸು ಏನು ಕಾಂಗ್ರೆಸ್ ಬಂದ ಮೇಲೆ ಕಳೆದ 9 ತಿಂಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು, ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ, ದೊಂಬಿ, ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ವೋಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಮಾಡಲ್ಲ. ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ, ನಿನ್ನೆನೂ ಧ್ವನಿ ಎತ್ತಿದ್ರಿ, ಇವತ್ತು ಧ್ವನಿ ಎತ್ತಿದ್ರಿ, ಅವ್ರನ್ನ ಬಂಧಿಸಿ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ ಅಂತೇಳಿ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಗೃಹ ಸಚಿವರು ಏನು ಹೇಳಿದ್ದಾರೆ, ಅವ್ರನ್ನ ಕರೆದಿದ್ರಿ, ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಏನು,
FSLI ರಿಪೋರ್ಟ್ನ ಅವ್ರ ಪರವಾಗಿ ಬರೋ ರೀತಿ ಮಾಡೋವಂಥದ್ದು. ನನಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೋ ಒಂದು ಚಾನೆಲ್ಲರು ಅದರಲ್ಲಿ ಒಂದು ದೂರ ಇದೆ, ಆ ಚಾನಲ್ ಅಲ್ಲಿ ಇರಲಿಲ್ಲ, ದೂರ ಇತ್ತದು, ಅದನ್ನು ತೊಗೊಂಡಿದ್ದಾರೆ. ಅದರಲ್ಲೇನು ನಾಸೀರ್ ಅವರು ಯಾರಿದ್ದಾರೆ ಅವ್ರು ಜಿಂದಾಬಾದ್ ಅಂತ ಬರೋ ಥರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಚಾನಲ್ಗಳು, ನಮ್ಮದೇನಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಚಾನಲ್ಗಳು ಕೂಡ ಇದನ್ನೇನು ಬಿತ್ತರ ಮಾಡಿದ್ದಾರೆ ಅದನ್ನು ಸೈಡ್ ಲೈನ್ ಮಾಡ್ತಾಯಿದ್ದಾರೆ. ಅಂದರೆ ಮುಚ್ಚಾಕೋಕ್ಕೆ ಈಗಲೇ ವೇದಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ FSLI? ನೆನ್ನೆನೇ ನಮ್ಮ ಜ್ಞಾನೇಂದ್ರ ಏನು ಹೇಳಿದರು, ನೆನ್ನೆನೇ ಬಂದ್ಬಿಡುತ್ತೆ FSLI ಅಂತ ಹೇಳಿದ್ರು. ಕೊಡಲಿಲ್ಲ, ಇವತ್ತು ಕೊಡಲಿಲ್ಲ. ಯಾಕೆಂದರೆ ಅಧಿವೇಶನ ಮುಗಿಲಿ, ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ, ಮತ್ತೆ FSLI ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಈಗ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಓಲೈಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ. ಬರೆದಿಟ್ಕೊಳ್ಳಿ, ನೋಡಿ ಬೇಕಾದ್ರೆ. ನಾನು ಇವತ್ತು ಹೇಳಿದ್ದೀನಿ, ಮೊದಲನೇದಾಗಿ ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವರು ಅದರಲ್ಲೂ ಮೋಸ ಮಾಡ್ತಾರೆ. ಅಂದರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಿತ್ತರಾಗಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರಾಗಿದೆ, ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸವನ್ನು ಈ ಪಾಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಇದನ್ನು ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ದರೂ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾಯಿದ್ರು. ಆದರೆ ಇವರು ಕೊಡ್ತಾ ಇಲ್ಲ. ಇದು ನಾವು ಅದಕ್ಕೆ ಗವರ್ನರ್ಗೆ ಬಂದು ಭೇಟಿ ಮಾಡಿದಿರಿ, ಈ ಸರ್ಕಾರವನ್ನು ವಜಾ ಮಾಡಿ. ಹಿಂಗೆ ಬಿಟ್ಟರೆ ವಿಧಾನಸೌಧ ಸ್ಲೀಪರ್ ಸೆಲ್ಗಳು, ಭಯೋತ್ಪಾದಕರ ತಾಣ ಆಗೋಗ್ತದೆ ವಿಧಾನಸೌಧ. ಹೇಳೋರು ಕೇಳೋರು ಯಾರೂ ಇಲ್ಲ. ಆ ದೃಷ್ಟಿಯಿಂದ ಕೆಂಗಲ್ ಹನುಮಂತಯ್ಯ ಕಟ್ಟಿದ ವಿಧಾನಸೌಧ ಉಳಿಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ. ಕೆಂಗಲ್ ಹನುಮಂತಯ್ಯ ಧರ್ಮ ರಕ್ಷತಿ ಅಂತ ಬೋರ್ಡ್ ಹಾಕಿದ್ರು ವಿಧಾನಸೌಧದ ಮೇಲೆ. ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹಾಕಿದ್ರು. ಇವ್ರು ನೋಡಿದ್ರೆ ವಿಧಾನಸೌಧನ ಭಯೋತ್ಪಾದಕರ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ತಾಯಿದ್ದಾರೆ. ಯಾವುದು ದೇವರ ಕೆಲಸ? ಕೆಂಗಲ್ ಹನುಮಂತಯ್ಯನವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ನೀತಿ. ಇದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಅವರು DK ಶಿವಕುಮಾರ್ ಏನು ಹೇಳಿದ್ದಾರೆ, ಹಂಗೆ ಘಟನೆನೇ ನಡೆದಿಲ್ಲ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ, FSLI ರಿಪೋರ್ಟ್ ಹಿಂಗೆ ಬರುತ್ತೆ ನೋಡಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಕೇಸನ್ನು ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೂ ಕೂಡ ಇದನ್ನು ಮುಚ್ಚಾಕಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಇವರೆಷ್ಟು ಬಂಡ್ರಿದ್ದಾರೆ, ದೇಶದ್ರೋಹಿಗಳಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ರಾಜ್ಯಪಾಲರನ್ನ ಸಂಜೆನೂ ಕೂಡ ನಾವು ಭೇಟಿ ಮಾಡ್ತೀರಿ. ಈಗ ಮನವಿ ಸಲ್ಲಿಸಿದ್ರಿ. ನಮ್ಮ ಹೋರಾಟ ಈ ದೇಶ ದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇರೋವಂಥ ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು ಅನ್ನೋ ಒಂದು ಮಾತನ್ನು ನಾವು ಗೌರವಾನ್ವಿತ ರಾಜ್ಯಪಾಲರಿಗೆ ಹೇಳ್ತೀರಿ. ಅದೇ ರೀತಿ ರಾಜ್ಯ ಜನತೆಗೆ ವಿನಂತಿ ಮಾಡ್ತೀನಿ. ಇದೆಲ್ಲ ತಾವು ನೋಡ್ತಾ ಇದ್ದೀರಾ, ಎಲ್ಲ ಚಾನಲಲ್ಲೂ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ. ಇಷ್ಟಿದ್ರೂ ಅವರು ಅಲ್ಪಸಂಖ್ಯಾತರನ್ನು ಅತಿಯಾದ ಓಲೈಕೆ ಮಾಡ್ತಾ ಇದ್ದಾರೆ. ರಾಜ್ಯ ಜನ ದಯವಿಟ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆ ಇರಿ. ಇವರು ಹಿಂದೂಗಳ ವಿರೋಧಿ ಸರ್ಕಾರ, ಹಿಂದೂಗಳಿಗೆ ದಮನ ಮಾಡ್ತಾರೆ, ಹಿಂದೂಗಳನ್ನು ಎರಡನೇ ದರ್ಜೆಯ ನಾಗರಿಕರ ಥರ ನೋಡ್ತಾರೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ಬೇಕು. ಈ ದೇಶಕ್ಕೆ ಮೋದಿ ಒಬ್ಬರೇ ಪರ್ಯಾಯ, ಈ ದೇಶಕ್ಕೆ ಮೋದಿನೇ ಪರ್ಯಾಯ ಅನ್ನೋ ರೀತಿ ವಾತಾವರಣ ಇದೆ. ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು. ಅಲ್ಲಪ್ಪ, ಅವರು ರಾಜ್ಯಸಭಾ ಅಂದರೆ ಇಡೀ ಕರ್ನಾಟಕದ 7.5 ಕೋಟಿ ಜನರ ರಾಜ್ಯಸಭಾ ಸದಸ್ಯ. ಓಕೆನಾ? 7.5 ಕೋಟಿ ಎಷ್ಟು ಜನ ಇದ್ದಾರೆ? ಹಿಂದೂಗಳು ಎಷ್ಟು ಜನ ಇದ್ದಾರೆ? 80% ಮೇಲೆ ಇದ್ದಾರೆ. ಅವ್ರ ಕರ್ಕೊಂಬಂದಿದ್ದು 25 ಜನ ಕರ್ಕೊಂಬಂದಿದ್ದಾರೆ, ಎಲ್ಲ ಮುಸಲ್ಮಾನರೇ, ಹಿಂದೂಗಳೇ ಇಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಹಿಂದೂಗಳು ಇರಬೇಕಾಯ್ತಲ್ಲ, ಅರ್ಧ ಅದು ಇಲ್ಲ. ಸೆಕ್ಯುಲರ್ ಹೇಳ್ತಾರೆ ಕಾಂಗ್ರೆಸ್ ಅವರು, ನಾವು ಸೆಕ್ಯುಲರು, ಜಾತ್ಯತೀತ. JDS ಅವರೇ ಜಾತ್ಯತೀತ ತೆಗೆದಾಕ್ಬಿಡಿ ಅಂತ ಅವ್ರಿಗೆ ಹೇಳ್ತಾರೆ. ನಿಮ್ದೇನು ಕತೆ? ನಿಮ್ಮ ಮಾನ ಮರ್ಯಾದೆ ಎಲ್ಲ ಓದ್ತಾ ಇದ್ದಲ್ಲ, ಇಲ್ಲಿ ಯಾರು ಜಾತ್ಯತೀತ ಅಂತ ಗೊತ್ತಾಯ್ತಲ್ಲ. ಕಾಂಗ್ರೆಸ್ಸು ಜಾತ್ಯತೀತ ಕೋಮುವಾದಿ ಅಲ್ಲ ಅಂದ್ರಲ್ಲ, ಇದು ಪಕ್ಕಾ ಕೋಮುವಾದಿ ಕಾಂಗ್ರೆಸ್ ಸರ್ಕಾರ. ಮೋದಿ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನಿಮ್ಮ ರಾಜಕೀಯ ನಿಷೇಧಗಳು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಸರ್, ಎಷ್ಟು ಮಟ್ಟಿಗೆ ಸರ್? ಮೋದಿ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಸದನದಲ್ಲಿ ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಬಿಜೆಪಿ ನಿಷೇಧಗಳು ಮಾತನಾಡಿ